ವಿಶ್ವ ಬೊಜ್ಜು ದಿನದ ಅಂಗವಾಗಿ ಮಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿಯ ಕೆಎಂಸಿ ಆಸ್ಪತ್ರೆಯಲ್ಲಿ ಜೀವನ ಶೈಲಿ ಕೇಂದ್ರಿತ ಕ್ಲಿಕ್ ಕ್ಲಿನಿಕ್ ಲೈಫ್ ಸ್ಟೈಲ್ ಅಂಡ್ ಇಂಟರ್ಗ್ರೇಟೆಡ್ ಕೇರ್ ಕ್ಲಿನಿಕ್ ಮಾರ್ಚ್ 4ರಂದು ಆರಂಭಗೊಂಡಿದೆ. ಮಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿಯ ಕೆಎಂಸಿ ಆಸ್ಪತ್ರೆಯಲ್ಲಿ ಜೀವನ ಶೈಲಿ ಕೇಂದ್ರಿತ ಕ್ಲಿಕ್ ಕ್ಲಿನಿಕ್ ಲೈಫ್ ಸ್ಟೈಲ್ ಅಂಡ್ ಇಂಟರ್ಗ್ರೇಟೆಡ್ ಕೇರ್ ಕ್ಲಿನಿಕ್ ಕಾರ್ಯಾರಂಭಗೊಂಡಿದೆ. ಈ ಬಗ್ಗೆ ಹಿರಿಯ ವೈದ್ಯಕೀಯ ತಜ್ಞ ಡಾಕ್ಟರ್ ಬಸವಪ್ರಭು ಅಚ್ಚಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತೂಕ ಏರಿಕೆ ಸಮಸ್ಯೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಯ ಕಡೆಗೆ ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ. ಬೊಜ್ಜು ಸಮಸ್ಯೆಗೆ ವಯಸ್ಸಿನ ಮಿತಿ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಇಳಿಯ ವಯಸ್ಸಿನವರ ಮೇಲೆ ಇದು ಪರಿಣಾಮವನ್ನ ಬೀರುತ್ತಿದೆ ಎಂದು ಹೇಳಿದರು. ಹಿರಿಯ ಡಯಟಿಷಿಯನ್ ಅರುಣಾ ಮಲ್ಯ ಮಾತನಾಡಿ, ತೂಕ ನಿರ್ವಹಣೆ ಎಂದರೆ ಆಹಾರವನ್ನ ನಿರ್ಬಂಧಿಸುವುದಲ್ಲ, ಬದಲಾಗಿ ಆಹಾರದಲ್ಲಿ ಸುಸ್ಥಿರ ಅಗತ್ಯವಿದೆ. ನಮ್ಮ ಸಮಗ್ರ ಡಯಟ್ ಯೋಜನೆಯು ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮಟ್ಟ ಮತ್ತು ಸಮಗ್ರ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವಲ್ಲಿ ಅಗತ್ಯವಾಗಿರುವ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಜೀರ್ಣಕ್ರಿಯೆಯನ್ನು ಕೇಂದ್ರೀಕರಿಸಿ ರಚಿಸಲಾಗಿದೆ ಎಂದು ಹೇಳಿದರು. ತಿನ್ನೋದು ಮಾತ್ರ ಅಲ್ಲ, ಅದನ್ನ ಬರ್ನ್ ಸಹ ಮಾಡಬೇಕು. ಅದರ ಜೊತೆಗೆ ವೆಯ್ಟ್ ಲಾಸ್ ಮಾಡೋರು ಜನರಲಿ ಯೋಚನೆ ಮಾಡ್ತಾರೆ, ನಾವು ಇಲ್ಲಿ ಬಿಟ್ಟು ಬೇರೆ ಎಲ್ಲಿಯಾದರೂ ಹೋದರೆ ಹೇಗೆ ಮಾಡೋದು, ಡಯಟ್ ಮಾಡ್ಬೋದಾ, ಅಥವಾ ಈಗ ಹಬ್ಬ ಬಂತು, ಸಪೋಸ್ ರಂಜಾನ್ ಇದೆ, ಈಗ ಆ ರಂಜಾನ್ ಟೈಮಲ್ಲಿ ಹೇಗೆ ಮಾಡ್ಬೋದು ಅಂತ ಇದನ್ನೆಲ್ಲ ಒಳಗೊಂಡು ನಾವು ಡಯಟ್ನ ಕೊಡ್ತೇವೆ. ಇದರಿಂದ ದೇಹದಲ್ಲಿ ಆಗುವ ಬೇರೆ ಬೇರೆ ಥರದ ಪ್ಯಾರಾಮೀಟರ್ಸ್ಗಳು ಜಾಸ್ತಿ ಆಗುವಂಥದ್ದು, ಶುಗರ್ ಜಾಸ್ತಿ ಇದ್ದವರಿಗೆ ಹೆಲ್ಪ್ ಆಗ್ತದೆ, ಅದರ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ ಹೆಲ್ಪ್ ಆಗುತ್ತೆ. BMI ಕಡಿಮೆ ಮಾಡಿ ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್. ಸೊ ಇದರ ಅರೌಂಡ್ ನಾವು ಡಯಟ್ನ ಪ್ಲ್ಯಾನ್ ಮಾಡ್ತೇವೆ. ಇದು ಕಸ್ಟಮೈಸ್ಡ್ ಆಗಿರುತ್ತೆ, ಎಲ್ಲರಿಗೂ ಒಂದೇ ಡಯಟ್ ಆಗೋದಿಲ್ಲ. ಆದ್ದರಿಂದ ಯಾರು ನಮ್ಮಲ್ಲಿ ಬಂದಿರ್ತಾರೆ ಅವರಿಗೆ ಪ್ರತ್ಯೇಕವಾಗಿ ಅವ್ರು ಏನು ತಿಂತಾರೆ, ಅವ್ರದ್ದು ಇಷ್ಟದ ಪ್ರಕಾರ ಏನು ಅವ್ರಿಗೆ ತುಂಬ ಇಷ್ಟ ಅದನ್ನೆಲ್ಲ ತಿಳಿದುಕೊಂಡು ನಾವು ಡಯಟ್ನ ಮಾಡಿಫೈ ಮಾಡಿ ಕೊಡ್ತೇವೆ. ರಿಪೀಟೆಡ್ ಆಗಿ ಅವರು ಆಗಾಗ ಬಂದು ನಮ್ಮನ್ನ ನೋಡಬೇಕಾಗ್ತದೆ, ಯಾಕೆಂದರೆ ಒಂದೇ ಡಯಟ್ ತುಂಬ ಸಮಯ ತನಕ ವರ್ಕ್ ಆಗೋದಿಲ್ಲ. ಬ್ಯಾರಿಯಾಟ್ರಿಕ್ ತಜ್ಞೆ ಡಾಕ್ಟರ್ ವಿದ್ಯಾ ಭಟ್ ಮಾತನಾಡಿ, ಜೀವನ ಶೈಲಿಯಲ್ಲಿ ಬದಲಾವಣೆ ಅಥವಾ ಜೀವನ ಬದಲಾಯಿಸುವ ಶಸ್ತ್ರಚಿಕಿತ್ಸೆಯ ಮೂಲಕ ಸುರಕ್ಷಿತವಾಗಿ ಪರಿಣಾಮಕಾರಿಯಾಗಿ ತೂಕ ಇಳಿಸುವುದು ಖಚಿತಪಡಿಸುವುದನ್ನು ನಮ್ಮ ಗುರಿಯಾಗಿದೆ ಎಂದು ಹೇಳಿದರು. So when you talk about obesity, it is a epidemic worldwide. In the Western countries, it has become so common that about 30 to 40% of the people are obese, overweight. So when we talk about a single individual, what we need to know is it is just not like okay, you're fat, you do diet and you will lose weight. It's not that simple. We need to understand it's a mindset. Also, the body has set a higher set point of blood sugar in them. So it requires a holistic and more teamwork. So I am a surgeon. In today's world, with the new inventions of GLP-1 agonist, which is a medical management, the main question is the role of surgery, is it extinct? ಈ ವೇಳೆ ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ರೇವತಿ ಅಮೀನ್ ರವರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.